ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಪ್ರೀತಿಯ ಉಮಾನಾಯಕ್ ರೀ. ಇವತ್ತು ವಿಡಿಯೋ ಮಾಡೋ ಕಾರಣ ಏನಪ್ಪ ಅಂದ್ರೆ ಇವತ್ತು ನಾವು ಹೋಗತ್ತಿದ್ದೀವಿ ಗೋಲ್ಗುಮಟಕ್ಕೆ ರೀ. ಸೊ ನಾ ಗೋಲ್ಗುಮಟ್ಗೆ ಹೋಗೋದು ಇದೇ ಫಸ್ಟ್ ಟೈಮ್ ಅಲ್ರಿ, ಭಾಳ ಸತಿ ಹೋಗೇನ್ರಿ. ಇವತ್ತು ಸುಮ್ ಹೋಗ್ಬೇಕಂತ ಹೋಗತ್ತಿದ್ವಿ. ಆಮೇಲೆ ನಾವು ಗೋಲ್ಗುಮಟ್ ನೋಡಾಕ ಆಟೋ ಒಳಗೆ ಹೋದ್ವಿ ನೋಡ್ರಿ. ದೂರಿಂದ ಗೋಲ್ಗುಮಟ್ ಅಂತೂ ಇಷ್ಟು ಚಂದ ಕಾಣಿಸ್ತೈತಲ್ರಿ, ಎಷ್ಟು ಸತಿ ನೋಡಿದ್ರು ನೋಡ್ಬೇಕಂತ ಅನಿಸ್ತೈತ್ರಿ. ನಾವು ಫಸ್ಟ್ ಟೈಮ್ ಬರಬೇಕಾದ್ರೆ ಇವೆರಡು ಒಂದದ ಅಂತ ತಿಳ್ಕೊಂಡಿದ್ದಾರೆ. ಆಮೇಲೆ ಸನಿಪ್ ಬರೋಣ ಗೊತ್ತಾಯ್ತು ಇವೆರಡು ಒಂದಲ್ಲ ಬೇರೆ ಬೇರೆ ಅದಾವಂತ. ಇವತ್ತು 26 ಜನವರಿ ಇತ್ತಲ್ರಿ, ಅದಕ್ಕೆ ಇಲ್ಲೂ ಧ್ವಜ ಹಾರಿಸಿದ್ದವ್ರಿ. ಈ ವಿಡಿಯೋನ ನಿನ್ನೆ ಬಿಡ್ಬೇಕಾಗಿತ್ರಿ, ಆಗ್ಲೇರಿ, ಅದಕ್ಕೆ ಇವತ್ತು ಬಿಟ್ಟಿನಿ ನೋಡ್ರಿ. ಇದನ್ನು ಕಟ್ಸಿದಂತ ಪುಣ್ಯಾತ್ಮ ಹ್ಯಾಂಗ್ರೆ ಕಟ್ಸಿರ್ಬೇಕು ನೋಡ್ರಿ. ಆಮೇಲೆ ಇಲ್ಲಿ ಹೋಗ್ಬೇಕಾದ್ರೆ ಭಾಳ ಜನ ಇದ್ದರಿ, ಅದಕ್ಕೆ ನಾವು ಸುಮ್ಮನೆ ಬಿಟ್ಟಿದ್ದೇರಿ. ಸಾಕಾಗ್ಬಿಟ್ಟಿದ್ರಿ, ಹಬ್ಬಿ ಅಲ್ಲಿ ವಾಲಿಬಾಲ್ ಆಡತ್ತಿದ್ರಿ. ವಾಲಿಬಾಲ್ ನೋಡ್ಕೋತ ನಾನು ನನ್ನ ಫ್ರೆಂಡ್ಸ್ ಸುಮ್ಮನೆ ನಿಂತಿದ್ವಿ ರೀ. ಆಮೇಲೆ ಒಳಗೆ ಬಂದು ನೋಡೋಣ ರೀ, ಅಪ್ಪು ಭಾಳ ಮಂದಿ ಇದ್ರಿ. ಎಲ್ಲರೂ ಚೀರಾಡೋದ್ ಮಾಡತ್ತಿದ್ರಿ. ಆಮೇಲೆ ಇಲ್ಲಿ ಒಂದ್ಸತಿ ಮಾತಾಡಿದ್ರೆ 7 ಸತಿ ಅದೇ ಸೌಂಡ್ ಆಫೀಸ್ ರಿಪೀಟ್ ಆಗುತ್ತಂತ್ರಿ. ಮೊದಲೆಲ್ಲ 7 ಸತಿ ಸೌಂಡ್ ಬರ್ತಿತ್ರಿ, ಇವಾಗೇನು ಆಗಲ್ಲ, ಇವಾಗ ಕಮ್ಮಿ ಆಗ್ಬಿಟ್ಟು. ಆಮೇಲೆ ಇಲ್ಲಿ ಹೊರಗೆ ಬಂದು ನೋಡಿರೋ ವ್ಯೂ ಅಂತೂ ಭಾಳ ಚಲೋ ಕಾಣಿಸತ್ತಿತ್ತು. ಆಮೇಲೆ ಇಲ್ಲಿ ನೋಡ್ರಿ, ಯಾರೋ ಪುಣ್ಯಾತ್ಮ ನನ್ನ ಹೆಸರೇ ಬರೆದಿ ಬಿಟ್ಟ. ಗೋಲ್ಗುಂಬಟ್ ನೋಡಾಕ ಹೆಚ್ಚ ಶಿಲ್ಪಿಗಳೇ ಬಂದಿರ್ತಾರ ಅನ್ಸುತ್ರಿ. ಇಂಥ ಪರಿ ಕೆತ್ತನೆ ಮಾಡಿ ಹೋಗಿರ್ತಾರ್ರಿ ಅವ್ರು. ಆಮೇಲೆ ಮ್ಯೂಸಿಯಂ ಒಳಗೆ ಏನು ಹೋಲಿಲ್ರಿ ನಾವು. ಸೊ ಇವತ್ತಿನ ಬ್ಲಾಗ್ ಇಷ್ಟ ರೀ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗೋಣ್ರಿ. ಬೈ ಟೇಕ್ ಕೇರ್.